ಏನು ನಾನು ಚಡ್ಡಿ ಹಾಕೊಂಡಿದ್ದೆ, 3/4 ಶಾರ್ಟ್ಸ್ ಹಾಕೊಂಡಿದ್ದೆ ನಾನು. ಅದ್ರಲ್ಲಿ ಹಿಂದೆಗಡೆ ಪಾಕೆಟ್ ತುಂಬಾ ಚಿಕ್ಕದು ಅನ್ಸುತ್ತೆ, ಅದು ಚಿಕ್ಕದೇ ಅದು. ಅದ್ರಲ್ಲಿ ಯಾವಾಗ್ಲೂ ಅದಲ್ಲೇ ಇಟ್ಕೊಂಡಿದ್ದೆ ನಾನು. ಬೆಳಗಿಂದ ಎಲ್ಲ ಅದ್ರಲ್ಲೇ ಹೊಡ್ದಿ. ಅವತ್ತೇನಾಯ್ತು, ನಾನು ಹೊಸ ಬರ್ಬೇಕಾದ್ರೆ ನನ್ನ ಪರ್ಸು ಸಿಕ್ಕಿದೆ. ಹೌದು, ನಿಜ. ಅದು ನನ್ನ ಹತ್ರ ಇನ್ನೂ ಬಂದಿಲ್ಲ. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಸಬ್ಸ್ಕ್ರೈಬ್ ಮಾಡೋದು ಬೈಬೇಡಿ. ಇವತ್ತು ನಾನು ಬ್ಯಾಂಕ್ ಹೋಗ್ಬೇಕು. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನೆನ್ನೆ ದಿವಸ ಏನಾಯ್ತು ಅಂದರೆ, ನನ್ನ ಒಂದು ಪರ್ಸು ಕಳೆದೋಗ್ಬಿಡ್ತು ರಾತ್ರಿ. ಪ್ಲೀಸ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ನನ್ನ ಹೆಸರಲ್ಲಿ ಯಾರಾದರೂ ಜಗನ್ ಸಿಂಗ್ ಅನ್ನೋ ಹೆಸರಲ್ಲಿ ಯಾರಾದರೂ ಪರ್ಸ್ ಸಿಕ್ಕಿದ್ರೆ ಪ್ಲೀಸ್ ನನಗೆ ಫೋನ್ ಮಾಡಿ. ಅದರಲ್ಲಿ ಆಧಾರ್ ಕಾರ್ಡ್ ಇದೆ, ಫೋನ್ ಕಡೆ ಕಾಸು ಬೇಕಾದ್ರೆ ಎತ್ಕೊಳ್ಳಿ, ಪರವಾಗಿಲ್ಲ, ಕಾಸುದೇನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿರೋ ಕಾರ್ಡ್ಗಳು, ಅದರಲ್ಲಿರೋ ಇದು ಐಟಮ್ಗಳು, ಅದು ಇಂಪಾರ್ಟೆಂಟು ನನಗೆ, ಅದು ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಿನ್ನೆ ರಾತ್ರಿ ಕಳೆದೋಗ್ಬಿಡ್ತು ನನ್ನ ಪರ್ಸು. ಇವಾಗ ಬ್ಯಾಂಕ್ ಹೋಗ್ತಾ ಇದ್ದೀನಿ ನಾನು. ಇವಾಗ ಎಲ್ಲ ಕಾರ್ಡ್ಗಳು ತೊಗೊಬೇಕು, ಅಪ್ಲೈ ಮಾಡಬೇಕು, ಎಲ್ಲ ಬ್ಲಾಕ್ ಮಾಡಿಸಿದ್ದೀನಿ. ಬಟ್ ಸ್ಟಿಲ್ ಯಾರಿಗಾದ್ರು ಸಿಕ್ಕ ನನಗೆ ಪ್ಲೀಸ್ DM ಮಾಡಿ, ಇಲ್ಲ ನನಗೆ ಫೋನ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ನಾನು ನಿಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀನಿ. ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದು ಬರಿಬೇಡಿ. ಇವಾಗ ಹೋಗ್ತಾಯಿ ನೋಡಿ, ನಾನು ಅಪ್ಪನಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನೆಲ್ಲ ಕಾರ್ಡು ನಾವು ಅಪ್ಪನ ಹೆಸರಲ್ಲೇ ಇರೋದು. ನನ್ನ ಕಾರ್ಡು ನನ್ನ ಹೆಸರಲ್ಲಿ ಅಂತ ಏನೂ ಇಲ್ಲ. ಜನ್ಮಕ್ಕೆ ಹೋಗಿ ನೋಡ್ಬೇಕು ಇವಾಗ ಬ್ಯಾಂಕಲ್ಲಿ ಏನು ಹೇಳ್ತಾರೆ ಅಂತ. ಅದು ನಮ್ಮ ಬ್ಯಾಂಕಲ್ಲ, ನಾವು ಇರೋದು ನೆಲಮಂಗಲಲ್ಲಿ. ನಮ್ಮ ಬ್ಯಾಂಕ್ ಇರೋದೆಲ್ಲ ಪೀಣ್ಯಾಗ ಹೋಗಬೇಕು ಎಲ್ಲ ತೊಗೊಳಕ್ಕೆ. ಪ್ಲೀಸ್ ಯಾರಾದರೂ ಸಿಕ್ಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, DM ಮಾಡಿ. ಡಿಪ್ರೆಷನ್ ಫ್ರೆಂಡ್ಸ್, ಮುಗೀತು ಕೆಲಸ ಬ್ಯಾಂಕ್ದು. ನೋಡಿ, ಬ್ಯಾಂಕಿಗೆ ಬಂದಿದ್ದೆ, ಪರ್ಸ್ ಕಳೆದೋಗೈತೆ, ATM ಕಾರ್ಡ್ ಇಲ್ಲ, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಇನ್ನೊಂದು ಕೆಲಸ ಐತೆ, ಇನ್ನೊಂದು ಬ್ಯಾಂಕಲ್ಲಿ ನಡಿ ಹೋಗೋಣ. SBIಗೆ ಬಂದಿದ್ದ ಕೆಲಸನೂ ಮುಗೀತು ನೋಡಿ. SBIಗೆ ಯಾಕೆ ಬಂದಿದ್ದು ಅಂದರೆ, ಇದು ಸ್ವಲ್ಪ ಲೋನು, ನಮ್ಮದು ಲೋನ್ ಐತೆ. ಆ ಲೋನ್ದು ಸ್ವಲ್ಪ ಕನ್ಫ್ಯೂಷನಲ್ಲಿ ಜಾಸ್ತಿ ಡೇಟ್ ಆಗ್ತಾಯಿದೆ, ಅದಕ್ಕೆ ಇವಾಗ ಇದು ಕೆಲಸ ಮುಗಿತು. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವಾಗ ನಾವು ಆಗ್ಲೇ ವಿಡಿಯೋ ಸ್ಟಾರ್ಟಿಂಗ್ ನೋಡಿದ್ದು, ನಾನು ಪರ್ಸ್ ಕಳೆದೋಗಿದೆ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಡೆಬಿಟ್ ಕಾರ್ಡ್ ಎಲ್ಲ ತಿರ್ಗಾ ಬ್ಲಾಕ್ ಮಾಡಿಸಿ, ತಿರ್ಗಾ ಇನ್ನೊಂದು ಕಾರ್ಡ್ ಇಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಕಾರ್ಡ್ ಯಾವ್ದು ಆಕ್ಟಿವೇಟ್ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ. 0 ರೂಪಾಯಿ ಚಾಲೆಂಜ್ ಬೇರೆ ತಗೊಂಡಿದ್ದೀನಿ. ಐ ಆಮ್ ಸಾರಿ, ದಿಸ್ ಚಾಲೆಂಜ್ ಯಾವ್ದು ನನಗೆ ವರ್ಕೌಟ್ ಆಗ್ತಿಲ್ಲ ಇದು ಅಷ್ಟೇ. ಯಾಕಂತಂದ್ರೆ 0 ರೂಪಾಯಿ ಚಾಲೆಂಜ್ ನಾನು ಏನು ಯೂಸ್ ಮಾಡ್ಬೋದು, 1 ರೂಪಾಯಿ ಯೂಸ್ ಮಾಡೋದು. ನಡ್ಕೊಂಡು ಹೋಗ್ಬೇಕು ಆಫೀಸ್ಗೆ, ಅವೆಲ್ಲ ನನ್ ಕೈಲಿ ಆಗಲ್ಲ. ಯಾಕೆಂದ್ರೆ ನಮ್ಮ ಆಫೀಸ್ ಇರೋದೇ ಇಲ್ಲಿಂದ 30 ಕಿಲೋಮೀಟರ್ಸ್. ಗಾಡಿಯಲ್ಲಿ ಹೋಗ್ಲೇಬೇಕು. ಬಸ್ಸಲ್ಲಿ ಹೋಗ್ತೀನಿ ಅಂತಂದ್ರೂ ಚಾರ್ಜ್ ಆಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ನಾನು ಟು ಬಿ ಆನೆಸ್ಟ್, ನಾನು ಫೇಕ್ ಮಾಡಕ್ ಇಷ್ಟಪಡ್ತಾ ಇಲ್ಲ. ಅದಕ್ಕಾಗಿ ನಾನು ಈ ಚಾಲೆಂಜ್ ಇಲ್ಲಿಗೆ ಕೈ ಬಿಡ್ತಾ ಇದ್ದೀನಿ. ನೋಡೋಣ ಮುಂದೆ ಯಾವ್ದಾದ್ರು ಒಂದು ಹಾನೆಸ್ಟ್ ಚಾಲೆಂಜ್ ಎತ್ಕೊಳ್ಳೋಣ ನನ್ನ ಕೈಲಿ. ಆ ಒಂದು ಟಫ್ ಆಗಿರೋ ಚಾಲೆಂಜ್ ಎತ್ಕೊಳ್ಳೋಣ. ಬನ್ನಿ ಹೋಗೋಣ ಆಫೀಸ್ಗೆ. ಊಟ ಗೀಟೆಲ್ಲ ಮುಗಿತು, ಹೋಗ್ತಾ ಇದ್ದೀವಿ. ಜಸ್ಟ್ ಆಫೀಸ್ ರೀಚ್ ಆಗಿರೋದು ನೋಡಿ. ಪಾರ್ಕಿಂಗ್ ಫುಲ್ ಆಗಿಬಿಡಿದೆ ಎಲ್ಲ ಕಡೆ. ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಕಾಯ್ತಾ ಇದ್ದೀನಿ, ಅವ್ರು ಗಾಡಿ ತೆಗೆದ್ರೆ ನಾವು ಗಾಡಿ ಹಾಕೋದೆ. ದಿನಾಗಲೂ ಇದೇ ಗೋಳು. ವೆಲ್ಕಮ್ ಬ್ಯಾಕ್ ಟು ದ ಸ್ಲೇವ್ ಮೋಡ್. ಹೋಗಿ ಕೆಲಸ ಮಾಡೋಣ, ನೋಡೋಣ ಏನಾಗೈತೆ. ಬಸ್ ಕಳೆದೋಗ್ಬಿಡೈತೆ, ಅದೊಂದು ಬೇಜಾರು. ಯಾರು ನೋಡಿದ್ರೆ ಪ್ಲೀಸ್ ಬಸ್ನ ಯಾರಿಗಾದ್ರು ಸಿಕ್ಕಿದ್ರೆ ನೆಲಮಂಗಲ ಕಡೆ ನನ್ನ ನಂಬರ್ಗೆ ಫೋನ್ ಮಾಡಿ. ನನ್ನ ಹೆಸರು ಜಗನ್ ಸಿಂಗ್. ಆಧಾರ್ ಕಾರ್ಡ್ ಎಲ್ಲ ಇದೆ ಅದರಲ್ಲಿ. ಗಾಡಿ ನಿಲ್ಸೋಣ ಫಸ್ಟ್. ಫ್ರೆಂಡ್ಸ್, ನಾನು ಯಾವ ಪರ್ಸು ನಾನು ಕಳೆದೋಗಿತ್ತು ಅಂತ ಬೆಳಗ್ಗೆ ಹೇಳಿದೆ. ನನಗೆ ಆ ಪರ್ಸು ಹೇಗೆ ಸಿಕ್ತು ಅಂತ ನಾನು ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ನಾನು ಹೇಗೆ ಏನಾಯ್ತು, ಏನ್ ಕತೆ ಅಂತ ನಾನೊಂದು ಇದ್ದೀನಿ. ಆದ್ರೆ ಒಂದು ಏನ್ ಬೇಜಾರು ಅಂದ್ರೆ, ಎಲ್ಲಾ ಕಾರ್ಡ್ಗಳನ್ನ ಆಗ್ಲೇ ನಾನು ಡೂಪ್ಲಿಕೇಟ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ಬಿಟ್ಟೆ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ಎಲ್ಲಾ ಕಾರ್ಡು ಬ್ಲಾಕ್ ಮಾಡ್ಬಿಟ್ಟಿದೆ, ನನ್ನ ಡೆಬಿಟ್ ಕಾರ್ಡ್ಗಳು ಎಲ್ಲಾನು. ಬಟ್ ಸ್ಟಿಲ್ ಆ ಪರ್ಸ್ ಸಿಕ್ಕಿ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಆ ಪರ್ಸ್ ನನಗೆ ಗಿಫ್ಟ್ ಮಾಡಿದೆ ನನ್ನ ವೈಫ್. ಆ ಪರ್ಸ್ ಮೇಲೆ ನನ್ನ ಹೆಸರಿದೆ. ಒಂಥರ ದೊಡ್ಡ ಮೆಮೊರಿ ಅದು. ದೊಡ್ಡ ಮೆಮೊರಿ. ಆತರ ನಡಿ, ಹೆಂಗು ಮುಗೀತು ನಮ್ ಸ್ಲೇವ್ ಮೋಡು. ಮನೆಗೆ ಹೋಗೋಣ, ಕೆಲಸ ಮಾಡೋಣ, ನಿದ್ದೆ ಮಾಡೋಣ. ನೋಡ್ರಿ, ಕೆಲಸ ಆಗ್ತದೆ ಇದೆ. ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ನನ್ನ ಪರ್ಸು ಸಿಕ್ಕಿದೆ, ಹೌದು, ನಿಜ. ಅದು ನನ್ನ ಹತ್ರ ಇನ್ನೂ ಬಂದಿಲ್ಲ. ಆದ್ರೆ ನಿಮ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನನ್ನ ಪರ್ಸ್ ಕಳೆದೋಯ್ತು ಅಂತ. ನಾನು ನಮ್ಮ ಮನೇಲಿ ಏನೋ ತಗೊಂಬರಕ್ ಹೋಗ್ತಾ ಇದ್ದೆ. ನಾನು ತಗೊಂಡು ತಿರ್ಗಾ ವಾಪಸ್ ಕಾಸಲ್ಲೇ ಕ್ಯಾಶ್, ನನ್ನ ಫೋನ್ ಪೇಲಿ ಏನೋ ಅಮೌಂಟ್ ಇರಲಿಲ್ಲ, ಅದಕ್ಕೆ ಕ್ಯಾಶ್ ಪೇ ಮಾಡ್ಬಿಟ್ಟು ಏನು ನಾನು ಚಡ್ಡಿ ಹಾಕೊಂಡಿದ್ದೆ, 3/4 ಶಾರ್ಟ್ಸ್ ಹಾಕೊಂಡಿದ್ದೆ ನಾನು. ಅದ್ರಲ್ಲಿ ಹಿಂದೆಗಡೆ ಪಾಕೆಟ್ ತುಂಬಾ ಚಿಕ್ಕದು ಅನ್ಸುತ್ತೆ, ಅದು ಚಿಕ್ಕದೇ ಅದು. ಅದ್ರಲ್ಲಿ ಯಾವಾಗ್ಲೂ ಅದಲ್ಲೇ ಇಟ್ಕೊಂಡಿದ್ದೆ ನಾನು. ಬೆಳಗಿಂದ ಎಲ್ಲ ಅದಲ್ಲೇ ಹೊಡ್ದಿ. ಅವತ್ತೇನಾಯ್ತು, ನಾನು ಹೊಸ ಬರ್ಬೇಕಾದ್ರೆ ಇಟ್ಕೊಂಡ್ಬಿಟ್ಟಿದ್ದೀನಿ ಜೋಬಲ್ಲಿ. ಹೆಂಗೋ ಅದು ಗಾಡಿ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಎಲ್ಲೋ ಮಧ್ಯದಲ್ಲಿ ಬಿದ್ದೋಗ್ಬಿಟ್ಟಿದೆ. ಇಲ್ಲ, ನಮ್ಮ ಮನೆ ತಾನೇ ಬಿದ್ದೋಗ್ಬಿಟ್ಟಿದೆ ಅದು. ಹಾಗೆ ನಾನು ಕಳೆದಿದ್ದು. ನಾನು ಬಂದು ಮನೆಗೆ ಊಟ ಗೀಟ ಎಲ್ಲ ಮಾಡಾದ್ಮೇಲೆ ಜ್ಞಾಪಿಸ್ಕೊಂತ ಇದೀನಿ. ಓಕೆ, ನಾನು ಏನೋ ಹೋಗೋಣ ಅನ್ಕೊಂಡೆ. ಊಟ ಮಾಡಾದ್ಮೇಲೆ ತಗೊಂಬರೋಣ ಅಂತ ಹೋಗ್ತಾ ಇದೀನಿ. ಅವಾಗ ಹುಡುಕ್ತಾ ಇದೀನಿ, ಪರ್ಸು ಇಲ್ಲ.
ಫುಲ್ ಏರಿಯಾನೇ ಜಾಲ ಆಡ್ಬಿಟ್ಟೆ. ಎಲ್ಲೆಲ್ಲ ಹೋಗಿದ್ನೋ ಅಲ್ಲೆಲ್ಲ ಹೋಗಿ ಹುಡ್ಕೊಂಡ್ ಬಂದೆ. ಎಲ್ಲಾ ಕಡೆನೂ ಹುಡುಕ್ದೆ, ಅದು ಸಿಗ್ಲೇ ಇಲ್ಲ ಬಸ್ಸು. ಕೊನೆಗೂ ಓಕೆ ಫೈನ್, ಇವಾಗ ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದಿ ನೀವು ನೋಡಿರ್ತೀರ, ಬೆಳಗ್ಗೆ ನಾನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಾನೆಲ್ಲ ಕಾರ್ಡ್ಗಳನ್ನ ಬ್ಲಾಕ್ ಮಾಡಿಸಿ, ಆಗ್ಲೇ ಕಾಲ್ ಮಾಡಿ ಎಲ್ಲ ಕಸ್ಟಮರ್ ಸರ್ವಿಸ್ಗೆ ಬ್ಲಾಕ್ ಮಾಡಿಸ್ಬಿಟ್ಟಿದೆ. ತಿರ್ಗಾ ನಾನು ಬ್ಯಾಂಕ್ ಹತ್ರ ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ತಿರ್ಗಾ ನಾನು ಡೂಪ್ಲಿಕೇಟ್ ಕಾರ್ಡ್ ಎಲ್ಲ ಇಸ್ಕೊಂಡು ತಿರ್ಗಾ ಮನೆಗ್ ಬಂದು ತಿರ್ಗಾ ಆಫೀಸ್ಗೆ ಹೋದೆ. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇದೀನಿ. ಸಡನ್ ಆಗಿ ಒಂದು ಆ ಫೋನ್ ಬಂದಿದ್ದು ನಮ್ಮ ವೈಫ್ ಕಡೆಯಿಂದ ಫೋನ್ ಬಂತು. ಅವ್ರು ಹೇಳ್ತಿದ್ದಾರೆ ಬಸ್ ಸಿಕ್ಬಿಡ್ತು ನಿಮ್ಗೆ. ನಾನ್ ಶಾಕ್, ನಿಮ್ಗೆ ಹೆಂಗ್ ಬಸ್ ಸಿಕ್ತು ಅಂತ. ಅಲ್ಲ, ಅವ್ರು ಹೇಳ್ತಿದ್ರೆ ಅವ್ರ ನಂಬರ್ಗೆ ಕಾಲ್ ಆಗಿರೋದು. ನನ್ನ ಪರ್ಸಲ್ಲಿ ಅವ್ರ ನಂಬರ್ ಎಲ್ಲ ಇತ್ತು, ನನ್ನ ನಂಬರ್ ಕಾಲ್ ಮಾಡಿಲ್ಲ. ಆಕಸ್ಮಿಕವಾಗಿ ನನ್ನ ನಂಬರ್ ಅನ್ಕೊಂಡು ಅವ್ರಿಗೆ ಕಾಲ್ ಹೋಗ್ಬಿಟ್ಟಿದೆ. ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಿದ್ದಾರೆ, ಓಕೆ ನಿಮ್ ಪರ್ಸ್ ಈ ಜಾಗದಲ್ಲಿ ಬಿದ್ದಿತ್ತು, ಸಿಕ್ಕಿದೆ ಅಂತ. ನಾನಂದು ಫುಲ್ ಖುಷಿ ಆಗ್ಬಿಟ್ಟೆ. ಫುಲ್ ಖುಷಿ ಆಗ್ಬಿಟ್ಟೆ. ಯಾಕಂದ್ರೆ ಆ ಪರ್ಸ್ ನಾನು ಹೇಳ್ದಾಗೆ ತುಂಬಾ ಮೆಮೊರಿ ಇದೆ ಆ ಪರ್ಸ್ ಅಲ್ಲಿ ನನ್ಗೆ. ಆ ಪರ್ಸ್ ಅಲ್ಲಿ ಇರೋ ಮೆಟೀರಿಯಲ್, ಅದು ಏನೇನೋ ನನಗೆ ಕಾಸು ಹೋದ್ರು ಪರವಾಗಿರ್ಲಿಲ್ಲ, ಆ ಪರ್ಸ್ ನನಗೆ ತುಂಬಾ ಬೇಕಾಗಿತ್ತು. ನಾನು ತುಂಬಾ ಬೇಜಾರಾಗ್ಬಿಟ್ಟಿದೆ. ಓಕೆ, ನಾನು ಫುಲ್ ಅಪ್ಸೆಟ್ ಆಗ್ಬಿಟ್ಟಿದೆ. ನಾನು ಬಸ್ ಕಳೆದೈತಲ್ಲ, ಏನ್ ಮಾಡೋದು, ಹೇಗೆ, ಯಾಕೆ ಈ ತರ ಏನೇನೋ ಯೋಚನೆ ಮಾಡ್ಬಿಟ್ಟಿದೆ ನಾನು. ಬಟ್ ಸ್ಟಿಲ್ ಇವಾಗ ಬಸ್ ಸಿಕ್ಕಿದೆ. ಇವಾಗ ಹೋಗಿ ಮಲ್ಗನ. ಬೆಳಗ್ಗೆನೆ ಹೋಗಿ ನನ್ಗೆ ಬಸ್ ಹೋಗಿ ಯಾವತ್ತೂ ಇದೆ, ನನ್ನ ಬಸ್ ಬೆಳಗ್ಗೆ 8 ಗಂಟೆಗೆ ಸಿಗೋದಂತೆ. ನಾನು ಇವಾಗ ಬಂದಿರೋದು ಬೆಳಗ್ಗೆ 3:30, ಇವಾಗ 4:15 ಆಗ್ತೈತೆ ನಾನು ಬಂದಿರೋದು. ಬೆಳಗ್ಗೆ ಎದ್ದಿದ ತಕ್ಷಣ 7 ಗಂಟೆಗೆ ತಿರ್ಗಿ ಹೋಗಿ ಬಸ್ ಇಸ್ಕೊಂಡ್ ಬರೋಣ. ಇವಾಗ ಇಲ್ಲಿಗೆ ಹೋಗಿ ಟಕ್ಕಂತ ಹೋಗಿ ಮಲ್ಗನ. ನಾನ್ ಯಾವಾಗ್ಲೂ ಹೇಳೋದೆ, ವ್ಯಾಲ್ಯೂಬಲ್ ಥಿಂಗ್ ಇಸ್ ಯು. ನಿಮ್ಮ ಹೆಲ್ತೇ ನಿಮ್ಮ ವೆಲ್ತ್, ನಿಮ್ಮ ಸ್ಕಿಲ್ಲೇ ನಿಮ್ಮ ಕಾಸು, ನಿಮ್ಮ ಹತ್ರ ಇರೋದೇ ಎಲ್ಲಾನೇ. ನಿಮ್ಮ ಹತ್ರ ಏನು ಇಲ್ಲ ಅಂತೆಲ್ಲ ನೀವು ಏನು ಮಾಡಕ್ಕಾಗಲ್ಲ ಅಂತ ಇಲ್ಲ, ನೀವೆಲ್ಲಾ ಮಾಡ್ಬೋದು. ನೀವು ಅಷ್ಟೇ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು. ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನ ಕಲಿಬೇಕು. ನೀವು ಈ ಟೈಮಲ್ಲಿ ಏನದು ಅನ್ನೆಸರಿ ಇದೆ, ಯಾವ್ದಕ್ಕೆ ನೀವು ಪ್ರಿಯಾರಿಟಿ ಕೊಡ್ತಿದೀರ ಅಂತ ತಿಳ್ಕೊಬೇಕಷ್ಟೇ, ಇನ್ನೇನಿಲ್ಲ ಇಂಪಾರ್ಟೆಂಟ್. ಆ ಪ್ರಿಯಾರಿಟಿ ಅನ್ನೋದು ಒಂದು ಗೊತ್ತಾಗ್ಬಿಟ್ರೆ ನಿಮ್ಗೆ ಸಾಕು. ನಿಮ್ಗೆ ಪ್ರಿಯಾರಿಟಿ ಅನ್ನೋದು ಗೊತ್ತಿಲ್ಲ, ನಿಮ್ಗೆ ಎಲ್ಲದಕ್ಕೂ ಎಸ್ ಅನ್ಕೊಂಡು ಓಡಾಡ್ತಿದ್ರೆ ಏನೂ ಆಗಲ್ಲ. ನೀವು ಒಂದು ಸ್ಕಿಲ್ ಮೇಲೆ ಕೆಲಸ ಮಾಡಿ, ನಿಮ್ಮ ಒಂದು ಹೆಲ್ತ್ ಮೇಲೆ ಕೆಲಸ ಮಾಡಿ, ನಿಮ್ಮ ಒಂದು ಫಿಟ್ನೆಸ್ ಮೇಲೆ ಕೆಲಸ ಮಾಡಿ. ಯಾಕೆ ಹೇಳಿ, ನೀವು ದುಡಿಬೇಕು ಅಂದ್ರೆ ನೀವು ಒಂದು ಹೆಲ್ತಿಯಾಗಿದ್ರೆ ದುಡಿಯಕ್ಕಾಗೋದು. ನೀವು ಹೆಲ್ತಿ ಆಗಿಲ್ಲ ದುಡಿಯಕ್ಕಾಗಲ್ಲ. ನೀವು ಹೆಲ್ತ್ ಇದೆ ವೆಲ್ತ್. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ನಾನದ ವಿಡಿಯೋ. ಬೆಳಗ್ಗೆ ತಿರ್ಗಾ ಹೋಗಿ ಪರ್ಸಿಸ್ಕೊಂಡ್ ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಬಾಯ್. ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಹೋಗಿ, ಲೈಕ್ ಕಮೆಂಟ್ ಆಗ್ತಾ ಹೋಗಿ. ಬಾಯ್.